ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಭಾನುವಾರ ಉಡುಪಿ ಶಾಖೆಯಲ್ಲಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾಧಕ ಮಹಿಳೆಯರಾದ ಕರಾವಳಿ ಕಾವಲು ಪೊಲೀಸ್ ಮಲ್ಪೆ ಠಾಣೆಯ ಉಪನಿರೀಕ್ಷಕಿ ವೈಲೆಟ್ ಫೆಮಿನಾ, ಉಡುಪಿ ನಗರಸಭೆಯ ಸಿಬ್ಬಂದಿ ಚಿತ್ರಲೇಖಾ ಚಡವ್ವನರು, ಉದ್ಯಮಿ ವಿದ್ಯಾಲತಾ ಯುಶೆಟ್ಟಿ, ಸಮಾಜ ಸೇವಕಿ ಅನಿತಾ ಡಿಸೋಜಾ ಬೆಳ್ಮನ್, ಹೂಡೆ ಸಾಲಿಯತ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಬೀನಾ ನಾಗಿಕುಲಾಲ್ ಮಾಯಾ ಕಾಮತ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಉಪನಿರೀಕ್ಷಕಿ ವೈಲೆಟ್ ಫೆಮಿನಾ, ಮಹಿಳೆಯರು ತಮಗೆ ಅನ್ಯಾಯವಾದಾಗ, ಅಸಹಾಯಕರಾದಾಗ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮನ್ನು ಸಂಪರ್ಕಿಸಬೇಕು. ಪೊಲೀಸ್ ಇಲಾಖೆ ಯಾವತ್ತೂ ಮಹಿಳೆಯರ ನೆರವಿಗೆ ಬರ್ತದೆ. ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕಾದ್ರೆ ನಾವು ಕಾನೂನು ಪಾಲನೆ ಮಾಡಲೇಬೇಕು ಎಂದು ಹೇಳಿದರು. ಮಲ್ಪೆ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಕುಂದರ್ ಮಾತನಾಡಿ, ಮಲಬಾರ್ ಗೋಲ್ಡ್ ಮಹಿಳೆಯರನ್ನು ಗುರುತಿಸಿ ಗೌರವಿಸುವ ಉತ್ತಮ ಕಾರ್ಯ ನಡೆಸಿದೆ. ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಈ ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಕೂಡ ಕೈಜೋಡಿಸಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಥೆರಪಿಸ್ಟ್ ತನುಜಾ ಮಾಬಿನ್, ರೂಪದರ್ಶಿ ವಿದ್ಯಾ ಸರಸ್ವತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಶಾಖೆಯ ಮಹಿಳಾ ಸಿಬ್ಬಂದಿಗಳಿಗೆ ಹೂ ಕೊಟ್ಟು ಶುಭ ಕೋರಲಾಯಿತು. ಶಾಖಾ ವ್ಯವಸ್ಥಾಪಕ ಪುರಂದರ ತಿಂಗಳಾಯ, ಮುಸ್ತಫಾ ಏಕೆ, ಮಾರುಕಟ್ಟೆ ವ್ಯವಸ್ಥಾಪಕ ತಂಜಿಮ್ ಶಿರ್ವಾ, ವಿಘ್ನೇಶ್ ಮೊದಲಾದವರು ಉಪಸ್ಥಿತರಿದ್ದರು. I sincerely thank to the management of Malabar Gold and Diamond for inviting us and honoring us. Really, it's a very great thing for all of us. Thank you one and all. Women is playing very important role in our society. A woman is not only a mother or a daughter. Woman is playing a role of teacher, guide, and inspiration for many people. As educators, we believe that educating a girl means educating a whole generation. Education gives women confidence, independence, and believe in herself. I would like to say one thing. Now we are in Malabar Gold and Diamond shop. मलबार गोल्ड एंड डायमंड जो है इसकी खूबसूरती बहुत है और कहा जाता है ज्वेलरी एड्स ब्यूटी टू द वुमेन. गहने जो है औरत की खूबसूरती को बढ़ाती है. पर आई वांट टू से वन थिंग, गहनों से भी ज़्यादा औरत की खूबसूरती जो है नॉलेज, ಕಾನ್ಫಿಡೆನ್ಸ್ और जो है उसके गुड कैरेक्टर से ಆದಷ್ಟಿದೆ. ಎಷ್ಟು ಹೇಳಿದರೂ ಕೂಡ ಮತ್ತಷ್ಟು ಹೇಳುವಂತೇಳಿ ಆಗ್ತದೆ. ಒಂದು ಸಂದರ್ಭದಲ್ಲಿ ನಮ್ಮ ಮನೆಯ ಹೆಣ್ಮಕ್ಕಳಿಗೆ ನಾವು ಕಲಿಸುವುದನ್ನ ಒಂದು ಮಿತಿ ಇತ್ತು. ಇಷ್ಟೇ ಕಲಿಸಬೇಕು, ಒಂದು 10th ನಂತರ ಸಾಕು, ಹುಡುಗಿ ಅಲ್ವಾ ಸಾಕು ಅಂತೇಳಿ ಹುಡುಗರಿಗೆ ಕಲಿಸ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ ಮಹಿಳೆಯರು ಸರ್ ಹೇಳಿದ ಹಾಗೆ ಮಿಲಿಟರಿಯಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಡಾಕ್ಟರ್ ಆಗಿರಲಿ, ಲೆಕ್ಚರರ್ ಆಗಿರಲಿ, ಎಲ್ಲ ವಿಧದಲ್ಲಿ ಕೂಡ ಎಲ್ಲ ಇಲಾಖೆಯಲ್ಲಿ ಕೂಡ ಮಹಿಳೆಯರಿಗೆ ಪ್ರಥಮ ಪ್ರಾಶಸ್ತ್ಯ ಇದೆ. ಅದರಿಂದಾಗಿ ಮಹಿಳೆಯರನ್ನು ನಾವು ಕಡಿಮೆ ತೂಕ ಅಂತೇಳಿ ಹೇಳಬಾರ್ದು. ಅವರು ಹೇಳಿದಾಗೆ ನಮ್ಮ ತಾಯಿಯೂ ಮಹಿಳೆ, ನಮ್ಮ ಹೆಂಡತಿಯೂ ಮಹಿಳೆ, ನನ್ನ ಅಕ್ಕ ತಂಗಿಯೂ ಮಹಿಳೆ, ನನ್ನ ಮಗುವು ಒಂದು ಹುಡುಗಿ. ಹಾಗೆ ಭಾರತ ಮಾತೆ ಅಂತೇಳಿ ನಾವು ಯಾಕೆ ಹೆಸರಿಡ್ತೇವೆ ಅಂತ ಹೇಳಿದ್ರೆ, ಪುರುಷರದ್ದು ಇಡ್ಬೋದಿತ್ತಲ್ಲ, ಭಾರತ ಮಾತೆ ಅಂತ ಕರಿತೇವೆ, ಭೂಮಿ ತಾಯಿ ಅಂತ ಕರಿತೇವೆ, ಮಾತ್ರ ದೇಹೋಭೋ ಅಂತೇಳಿ ಪ್ರಥಮ ಇದನ್ನ ಕೊಟ್ಟಿದ್ದೇವೆ, ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಹಿಳೆಯರನ್ನ ಕಡೆಗಣಿಸುವಾಗಿಲ್ಲ. ಒಂದು ಅದರಲ್ಲಿ ಸ್ವಲ್ಪ ಕಡಿಮೆ ಉಂಟಂತ ಹೇಳಿದ್ರೆ, ಮಹಿಳೆ 12 ಗಂಟೆ ರಾತ್ರಿಗೂ ಕೂಡ ಒಬ್ಬಳೇ ತಿರುಗುವಂತಿರ್ಬೇಕು. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಬರಬೇಕು. ಸಂಸ್ಕಾರಯುತ ಶಿಕ್ಷಣವನ್ನ ಕಲಿತು ಯಾವುದೇ ಒಬ್ಬ ಮಹಿಳೆ ರಾತ್ರಿ 12 ಗಂಟೆಗೂ ನಡೆಯುವಂತಿರ್ಬೇಕು ನಮ್ಮ ದೇಶದಲ್ಲಿ. ಅಂತ ಸ್ಥಿತಿ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ, ಬರಲೇಬೇಕು. ಅದರಿಂದಾಗಿ ಇವತ್ತು ನಾವೀಗ ಬಹುಶಃ ನನಗೆ ಇವತ್ತು ಏನು ಮಾತಾಡಲಿಕ್ಕಿಲ್ಲ. ಇವಾಗ ಹೇಳಿದಾಗೆ ಎಲ್ಲವನ್ನು ಅವರು ವಿಜೃಂಭಣೆಯಿಂದ ಖುಷಿಯಿಂದ ವುಮೆನ್ ಅನ್ನು ಇಷ್ಟೊಂದು ಅವರು ಎಕ್ಸ್ಪ್ಲೇನ್ ಮಾಡಿ, ಅಮ್ಮ ತಾಯಿ
ತಂಗಿ ಅಂತ ಹೇಳ್ಕೊಂಡು ಎಲ್ಲವನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಈಗ ನಾನು ಹೇಳ್ತಾ ಇರುವಂಥದ್ದು ಒಂದು ಸೈಕಾಲಜಿಸ್ಟ್ ಆಗೋದ್ರಿಂದ ಒಂದು 2 ನಿಮಿಷ ಮಾತ್ರ ಮಾತಾಡ್ತೇನೆ. ಪವರ್ ಟು ಪೇನ್ ಟು ಪವರ್ ಅಂತ ಹೇಳಿ, ನೀವೆಲ್ಲರೂ ಒಂದು ಸಾಧನೆಗಳನ್ನು ಮಾಡಿ ಇವತ್ತೊಂದು ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕಾದ್ರೆ ಅದು ಖಾಲಿ ಸಾಧನೆ ಅಲ್ಲ, ಅದರ ಹಿಂದೆ ಸಾಕಷ್ಟು ಪೇನ್ಗಳನ್ನು ಕೂಡ ನೀವು ಹೋಗಿರ್ತೀರಿ ಅಲ್ವಾ. ನಾವು ಚಿಕ್ಕದಿರ್ಬೇಕಾದ್ರೆ ವಾಪಸ್ ನಿಮ್ಮ ಒಂದು ಚೈಲ್ಡ್ಹುಡ್ಡಿಗೆ ಹೋಗಿ, ಈಗದು ಮಕ್ಕಳಾಗಿ ನಾವೆಲ್ಲ ಜೆನ್ಸಿಗಳಲ್ಲ, ಎಲ್ಲರ ನೋಡ್ತಾ ಇದ್ದ ಹಾಗೆ ನಾವು ಕಲಿತಾ ಇರಬೇಕಾದ್ರೆ ಎಷ್ಟೊಂದು ಕಂಡೀಷನ್ಸ್ಗಳನ್ನು ನಮ್ಮ ಮನೆಯಲ್ಲಿ ಹಾಕಿದ್ರು, ಹೌದಾ ಅಲ್ವಾ. ಮಾತಾಡ್ಬೇಕಾದ್ರೆ ಅಟ್ಟ ಕೇಳಬಾರ್ದು ಅಂತ ಹೇಳ್ತಾ ಇದ್ರು, ಕೂತ್ಕೊಳ್ಬೇಕಾದ್ರೆ ಕಾಲ್ ಮೇಲೆ ಕಾಲೇ ಹಾಕಿ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ರು. ಎಷ್ಟೊಂದು ಕಂಡೀಷನ್ಸ್ ಅನ್ನು ನಾವು ದಾಟಿಕೊಂಡು ಬಂದಿದ್ದೇವೆ. ಅದರಲ್ಲೇ ನಾವು ಬದುಕಿಕೊಂಡು ಅವರಿಗೆ ಹೆದರಿಕೊಂಡು ನಾವು ಹಾಗೆ ಅವರಿಗೆ ತಕ್ಕ ಹಾಗೆ ನಾವು ಬೆಳೀತಾ ಬಂದೆವು ಅಲ್ವಾ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳಿದ್ರೆ ಅವ್ರು ನಮ್ಮನ್ನು ಕೇಳ್ತಾರಾ? ದೇ ಡೋಂಟ್ ಈವನ್ ಲಿಸನ್ ಅಲ್ವಾ. ಬಟ್ ನಾವು ನಮ್ಮ ತಂದೆ ತಾಯಿಗಳು ಏನು ಹೇಳಿದ್ದಾರೆ ಅವರಿಗೆ ಸರಿಯಾಗಿ, ಎಲ್ಲಿ ನಮ್ಮನ್ನು ಅವ್ರು ರಿಜೆಕ್ಟ್ ಮಾಡ್ತಾರ ಅಂತ ಹೇಳ್ಕೊಂಡು ಅವ್ರಿಗೆ ಸರಿಯಾಗಿ ನಾವು ಕೇಳ್ಕೊಂಡು ಬಂದೆವು. ಆದರೆ ಅದರಲ್ಲೇ ನಾವು ಮುಂದೆ ಹೋಗ್ತಾ ಇದ್ದ ಹಾಗೆ ಆ ಕಂಡೀಷನ್ಸ್ ಅನ್ನೆಲ್ಲ ಬ್ರೇಕ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ